ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ನಾವು ಧರ್ಮದವನ್ನು ಸರಿಯಾಗಿ ತಿಳ್ಕೊಳ್ಬೇಕು, ಅದರಂತೆ ಆಚರಣೆ ಉಳ್ಳವರಾಗಬೇಕು. ಯಾಕೆಂದರೆ ಪೂರ್ವಕಾಲದಲ್ಲಿ ಅನೇಕ ಋಷಿಮುನಿಗಳು, ರಾಜ ಮಹಾರಾಜರು ಧರ್ಮದಿಂದ ಬದುಕಿದರು. ಧರ್ಮದಿಂದಲೇ ಅವರು ಸುಖಿಗಳಾದರು. ಧರ್ಮ ಅನ್ನುವಂಥದ್ದು ನಮಗೆ ಇಹದಲ್ಲಿ ಪರದಲ್ಲಿ ಸುಖ ಅನ್ನುವಂಥದ್ದನ್ನು ಕೊಡುತ್ತದೆ. ಅದು ಧರ್ಮ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡುವಂಥದ್ದಾಗ್ತದೆ. ನಾವು ಸದಾ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಆ ಧರ್ಮ ಮಾರ್ಗದಲ್ಲಿ ನಾವು ಪ್ರವೃತ್ತರಾದೀವಿ ಅಂತಂದರೆ ನಾವು ಲೋಕದಲ್ಲಿ ಕೀರ್ತಿವಂತರಾಗ್ತೀವಿ, ಸುಖಿಗಳಾಗ್ತಾ ಇದ್ದೀವಿ. ಅದಕ್ಕೆ ನಾವು ಪೂರ್ವದಲ್ಲಿ ಅನೇಕ ರಾಜ ಮಹಾರಾಜರ ಒಂದು ಚರಿತ್ರೆಯನ್ನು ತಿಳ್ಕೊಳ್ಳೋದು ಕೂಡ ನಮಗೆ ಅಷ್ಟೇ ಶ್ರೇಯಸ್ಸಾಗ್ಯದ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಂದರೆ ಇಲ್ಲಿ ಕೃಷ್ಣ ಭಗವಂತನಿಗೆ ನಮಸ್ಕಾರವನ್ನು ಈ ಶ್ಲೋಕದಲ್ಲಿ ಮಾಡ್ತಾರೆ. ಯಾಕಂದರೆ ನಮ್ಮ ಎಲ್ಲ ಕ್ಲೇಶಗಳನ್ನು ಅವನು ದೂರ ಮಾಡುವಂಥವನಾಗ್ತಾ ಇದ್ದಾನೆ. ಅವನು ವಾಸುದೇವ, ಕೃಷ್ಣ ಪರಮಾತ್ಮ, ಅವನಿಗೆ ಗೋವಿಂದ ಅಂತ ಕರೀತಾ ಇದ್ದಾರೆ. ಅಂಥವನಿಗೆ ನಮನವನ್ನು ಈ ಶ್ಲೋಕದಲ್ಲಿ ಮಾಡ್ತಾ, ಈಗ ಮಹಾರಾಜನಾಗಿರ್ತಕ್ಕಂಥ ಒಂದು ಮುಚುಕುಂದನ ಒಂದು ದೃಷ್ಟಾಂತ ಅನ್ನುವಂಥದ್ದನ್ನು, ಅವನ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಕಥೆ ಎನ್ನುವಂಥದ್ದನ್ನು ನಿರೂಪಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೂರ್ಯವಂಶದೊಳಗೆ ಇಕ್ಷ್ವಾಕು ಕುಲ ಅನ್ನುವಂಥದ್ದು ಬಹಳ ದೊಡ್ಡದು, ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇಕ್ಷ್ವಾಕು ಕುಲ ಅನ್ನುವಂಥದ್ದು. ಅದರಲ್ಲಿ ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮ ಶ್ರೀರಾಮಚಂದ್ರ ಅಲ್ಲಿ ಅವತಾರವನ್ನು ತಾಳಿ ಬರ್ತಾ ಇದ್ದಾನೆ. ಆ ಇಕ್ಷ್ವಾಕು ಕುಲದೊಳಗೆ ಶ್ರೀರಾಮಚಂದ್ರ ಅವತರಿಸಿ ಬರ್ತಾ ಇದ್ದಾನೆ. ಯಾಕಂದರೆ ಶ್ರೀಮನ್ನಾರಾಯಣ ಅವತಾರ ಅವನು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಎಂಬ ಒಂದು ಭಗವಂತನ ವಾಣಿಯಂತೆ ಲೋಕದೊಳಗೆ ಯಾವಾಗ ಅಧರ್ಮ ಅನ್ನುವಂಥ ತಾಂಡವಾಡ್ತದೆ, ಯಾವ ಸಮಯದಲ್ಲಿ ಧರ್ಮಕ್ಕೆ ಹಾನಿ ಅನ್ನುವಂಥದ್ದು ಉಂಟಾಗ್ತದೆ, ಅಂಥ ಸಮಯದೊಳಗೆ ನಾನೇ ಭೂಲೋಕದಲ್ಲಿ ಅವತರಿಸಿ ಬರ್ತಾ ಇದ್ದೀನಿ. ಪ್ರತಿ ಯುಗಗಳಲ್ಲಿ ನಾನೇ ಅವತರಿಸಿ ಬಂದು ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರವಾಗಿ, ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ಪರಿಪಾಲನೆ ಮಾಡುವುದಕ್ಕೋಸ್ಕರವಾಗಿ ಪ್ರತಿಯೊಂದು ಯುಗದಲ್ಲಿ ನಾನೇ ಬರ್ತೀನಿ ಅಂಥೇಳಿ ಭಗವಂತ ಹೇಳಿದಂತೆ ಇಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನ ರೂಪದಲ್ಲಿ ಇಕ್ಷ್ವಾಕು ಕುಲದಲ್ಲಿ ಶ್ರೀರಾಮಚಂದ್ರ ಅವತರಿಸಿ ಬರ್ತಾ ಇದ್ದಾನೆ. ಒಂದು ಇದೇ ವಂಶದೊಳಗೆ ಮಹಾರಾಜನಾಗಿರತಕ್ಕಂಥ ಮಾಂಧಾತ ಮೊದಲಾಗಿರ್ತಕ್ಕಂಥ ಮಹಾನ್ ಪ್ರತಾಪಶಾಲಿಗಳಾಗಿರ್ತಕ್ಕ ರಾಜರು ಆಗಿ ಹೋಗ್ತಾ ಇದ್ದಾರೆ. ಮಹಾರಾಜ ಮುಚುಕುಂದ ಅಂದರೆ ಅದೇ ಆ ಮಾಂಧಾತನ ಪುತ್ರನಾಗಿದ್ದ. ಈ ಸಂಪೂರ್ಣವಾಗಿರ್ತಕ್ಕಂಥ ಪೃಥ್ವಿಯನ್ನು ಏಕಚಕ್ರಾಧಿಪತಿ ಅಂದರೆ ಸಾಮ್ರಾಟ್ ಚಕ್ರವರ್ತಿಯಾಗಿದ್ದ. ಅವನ ಒಂದು ಬಲ ಪರಾಕ್ರಮದಲ್ಲಿ ಅತ್ಯಂತ ದೊಡ್ಡದಾಗಿಡಿ ಅಂದರೆ ಪೃಥ್ವಿಯ ಎಲ್ಲ ರಾಜರನ್ನು ಮೀರಿಸಿದ್ದವನು.
ಅಂದರೆ ಅಷ್ಟು ಮಹಾನ್ ಧೀರ ಶೂರ ಪರಾಕ್ರಮಶಾಲಿಯಾಗಿದ್ದ. ದೇವರಾಜ ಇಂದ್ರನೂ ಕೂಡ ಇವನ ಸಹಾಯವನ್ನು ಯಾಚನೆ ಮಾಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಮುಚುಕುಂದನ ಒಂದು ಸಹಾಯ ಅನ್ನುವಂಥದ್ದು ದೇವೇಂದ್ರ ಕೇಳಬೇಕಾಗಿತ್ತು ಅಂತಂದರೆ ಅವನಲ್ಲಿ ಎಂಥ ಒಂದು ಪರಾಕ್ರಮ ಇತ್ತು ಅನ್ನೋದು ನಮಗೆ ಗುರುತಾಗ್ತದೆ. ಒಂದು ಸಾರಿ ಈ ರಾಕ್ಷಸರೆಲ್ಲರೂ ದೇವತೆಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಆವಾಗವಾಗ ಅಸುರರ ದಾಳಿ ಎನ್ನುವಂಥದ್ದು ದೇವತೆಗಳ ಮೇಲೆ ಆಗುವುದನ್ನು ನಾವು ಪುರಾಣಗಳಲ್ಲಿ ಕೇಳ್ತಾನೇ ಇದ್ದೀವಿ. ದೇವತೆಗಳು ಬಹಳ ದುಃಖಿಗಳಾಗ್ತಾ ಇದ್ದಾರೆ. ಆ ಎಲ್ಲ ರಾಕ್ಷಸರು ಈ ಏನು ದಾಳಿ ಮಾಡಿದ್ರು, ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿದ್ರಲ್ಲ, ಇದರಿಂದ ದೇವತೆಗಳಿಗೆ ಭಾಳ ದುಃಖ ಅನ್ನುವಂಥದ್ದಾಗ್ತದೆ. ಅವ್ರ ಹತ್ರ ಯಾವುದೇ ಯೋಗ್ಯವಾಗಿರ್ತಕ್ಕಂಥ ಸೇನಾಧಿಪತಿ ಇದ್ದಿದ್ದಿಲ್ಲ. ಯಾರು ಆ ದೇವತೆಗಳ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಕ್ಕಂಥ ಸೇನಾಧಿಪತಿಗಳು ಯಾರೂ ಸಿಕ್ಕಿದ್ದಿಲ್ಲ. ಆದ್ದರಿಂದ ಅವರೇನು ಮಾಡಿದರು ಅಂತಂದರೆ ಮಹಾರಾಜನಾಗಿರ್ತಕ್ಕಂಥ ಮುಚುಕುಂದನ ಹತ್ತಿರ ಬಂದು ಸಹಾಯವನ್ನು ಕೇಳ್ತಾ ಇದ್ದಾರೆ. ಯುದ್ಧದೊಳಗೆ ಬಂದು ಸೇನಾಧಿಪತಿಯಾಗಬೇಕು, ಅಸುರ ಜೊತೆಯಲ್ಲಿ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಹಿಂಗೆ ಪ್ರಾರ್ಥನೆ ಮಾಡಿಕೊಂಡಾಗ ಅವನು ಒಪ್ಕೊಳ್ತಾ ಇದ್ದಾನೆ. ಮಹಾರಾಜ ದೇವರಾಜನ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಮತ್ತು ಬಹಳ ಸಮಯದವರೆಗೆ ಆ ದೇವತೆಗಳ ಒಂದು ರಕ್ಷಣೆಗೋಸ್ಕರವಾಗಿ ಆ ರಾಕ್ಷಸರ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಮುಚುಕುಂದ ಬಹು ವರ್ಷಗಳ ಪರ್ಯಂತರವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಬಹಳಷ್ಟು ಕಾಲಗಳಾದ ಬಳಿಕ ದೇವತೆಗಳಿಗೆ ಶಿವನ ಪುತ್ರನಾಗಿರ್ತಕ್ಕಂಥ ಯಾವ ಕಾರ್ತಿಕೇಯ ಅವನು ಯೋಗ್ಯ ಸೇನಾಧಿಪತಿ ದೊರಕ್ತಾ ಇದ್ದಾನೆ. ಯಾಕಂದರೆ ಶಿವನ ಮಗ ಪರಮಾತ್ಮನ ಶಂಕರನ ಮಗನಾಗಿರ್ತಕ್ಕಂಥ ಕಾರ್ತಿಕೇಯ ಒಳ್ಳೆಯ ಯೋಗ್ಯ ಸೇನಾಧಿಪತಿಯಾಗಿದ್ದ. ಆವಾಗ ದೇವರಾಜ ಇಂದ್ರ ಮಹಾರಾಜನಾಗಿರ್ತಕ್ಕಂಥ ಮುಚುಕುಂದನಿಗೆ ಹೇಳ್ತಾ ಇದ್ದಾನ, ರಾಜ ನೀನು ಸಾವಿರಾರು ವರ್ಷಗಳಿಂದ ನಮ್ಮ ಸೇವಾ ಮಾಡಿದಿ. ನಿನ್ನ ಸಂಬಂಧಿಗಳಾಗಿರ್ತಕ್ಕಂಥ ಸ್ತ್ರೀ, ನಿನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ನಮ್ಮ ಜೊತೆಯೊಳಗೆ ರಾಕ್ಷಸರ ಜೊತೆಯೊಳಗೆ ನೀ ಯುದ್ಧ ಮಾಡಿದಿ. ಇಲ್ಲಿ ಸ್ವರ್ಗದೊಳಗೆ 1 ವರ್ಷ ಕಳೆದು ಹೋಗೈತಿ. 1 ವರ್ಷ ಅಂತ ಎದಕ್ಕೆ ಕರೀತಾರ ಅಂತಂದ್ರೆ ಪೃಥ್ವಿಯೊಳಗೆ 360 ವರ್ಷಗಳಾದಾಗ ಇಲ್ಲಿ 1 ವರ್ಷ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ನಮ್ಮ ಒಂದು ಸಾವಿರಾರು ವರ್ಷಗಳು ಇಲ್ಲಿ ನಿನಗೆ ಕಳೆದು ಹೋಗ್ಯಾವ. ನೋಡಿರಿ, ಸಾವಿರಾರು ವರ್ಷಗಳ ಪರ್ಯಂತರವಾಗಿ ನೀನು ಇಲ್ಲಿ ನಮ್ಮ ಜೊತೆಯೊಳಗಿದ್ದುಕೊಂಡು ಯುದ್ಧ ಮಾಡಿದೆ. ಅದಕ್ಕೆ ನಾವು ರಾಜಧಾನಿ ಎನ್ನುವಂಥದ್ದು, ಈಗ ನಿನ್ನ ರಾಜಧಾನಿ ಎಲ್ಲೈತೆ ಅನ್ನೋದು ಈಗ ಪತ್ತೆ ಹತ್ತಂಗಿಲ್ಲ ಅದು. ಯಾಕಂದರೆ ನಿಮ್ಮ ಪರಿವಾರದವರೆಲ್ಲರೂ ಈಗ ಕಾಲಗರ್ಭದಲ್ಲಿ ಸೇರಿ ಹೋಗಿದ್ದಾರೆ, ಯಾರೂ ಉಳ್ಕೊಂಡಿಲ್ಲ. ಅದಕ್ಕೆ ನಮಗೆ ನಿನ್ನ ಮೇಲೆ ಭಾಳ ಪ್ರಸನ್ನ ಆಗೈತಿ. ಒಂದು ಮೋಕ್ಷವನ್ನು ಬಿಟ್ಟು ನಿನಗೇನು ಬೇಕು ಅಂಥ ವರವನ್ನು ಕೇಳ್ಕೊ, ನಾನು ಕೊಡ್ತಾ ಇದ್ದೀವಿ ಅಂಥೇಳಿ ದೇವರಾಜ ಇಂದ್ರ ಹೇಳ್ತಾ ಇದ್ದಾನೆ. ಯಾಕಂದರೆ ಮೋಕ್ಷ ಕೊಡೋದು ಅದು ನಮ್ಮ ಶಕ್ತಿಯ ಹೊರಗಿನ ಮಾತದು. ಮೋಕ್ಷವನ್ನು ಕೊಡಲಿಕ್ಕೆ ನಾವು ಸಮರ್ಥರಲ್ಲ. ಅದು ಒಂದು ಬಿಟ್ಟು ನಿನಗೇನು ವರ ಬೇಕು ಕೇಳ್ಕೊ ಅಂತಂದಾಗ ಮಹಾರಾಜನಿಗೆ ಅವನ ಮಾನವೀಯ ಬುದ್ಧಿಯಿಂದ ಅವನಿಗೆ ಆಕ್ರಮಣ ಆಗಿ ಹೋಗಿಬಿಟ್ಟಿತ್ತು. ಅಂದರೆ ಅವನ ಮರ್ತ್ಯಲೋಕದಲ್ಲಿರ್ತಕ್ಕಂಥ ಬುದ್ಧಿ ಅವನದೇನಾಗ್ಬಿಟ್ಟಿತ್ತು, ಮುಚ್ಚಿ ಹೋಗಿಬಿಟ್ಟಿತ್ತು. ಮಾನವೀಯ ಬುದ್ಧಿಯಲ್ಲಿ ಉಳ್ಕೊಂಡಿದ್ದಿಲ್ಲ. ಅವನು ಸ್ವರ್ಗದಲ್ಲಿಯೇ ಅಲ್ಲಿ ನಿದ್ದೆ ಅನ್ನುವಂಥದ್ದಿಲ್ಲ. ಅವನು ಮಲ್ಕೊಂಡೇ ಇದ್ದಿದ್ದಿಲ್ಲ. ಸ್ವರ್ಗಲೋಕದಲ್ಲಿ ಯಾವಾಗಲೂ ಎಚ್ಚರ, ಅಲ್ಲಿ ನಿದ್ರೆ ಅನ್ನೋದೇ ಇಲ್ಲ. ಅಲ್ಲಿ ಈ ಮರ್ತ್ಯಲೋಕದಲ್ಲಿ ಮಾತ್ರ ಜಾಗ್ರ, ಸ್ವಪ್ನ, ಸುಸುಪ್ತಿ ಅಂತ 3 ಅವಸ್ಥೆಗಳು ಬರ್ತಾವೆ. ಆದರೆ ಅಸುರ ಲೋಕದಲ್ಲಿ ಅಂಥದ್ದೇನಿದ್ದಿದ್ದಿಲ್ಲ. ಅವನು ಯುದ್ಧ ಮಾಡ್ತಾ 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 ಅವಳು ಭಾಳ ದಣದು ಹೋಗಿಬಿಟ್ಟಿದ್ದ. ಆವಾಗ ಅವನು ಹೇಳ್ತಾನೆ, ದೇವರಾಜ ನಾನು ಏನು ವರ ಕೇಳ್ತೀನಿ ಅಂತಂದ್ರೆ ನಾನು ಹೊಟ್ಟೆ ತುಂಬ ನಿದ್ದೆ ಮಾಡಬೇಕು, ಕಣ್ಣು ತುಂಬ ನಿದ್ದೆ ಮಾಡಬೇಕು. ನನ್ನ ನಿದ್ರೆಗೆ ಯಾರು ಭಂಗ ಮಾಡ್ತಾ ಇದ್ದಾರಲ್ಲ
ಅಂಥವರು ಆಗಲೇ ಭಸ್ಮಾಗಿ ಹೋಗಿಬಿಡಬೇಕು. ಅವ್ರು ಯಾರೇ ಆಗಿರಲ್ಲ, ಯಾಕೆ ಯಾರು ನನ್ನ ನಿದ್ರಾಭಂಗ ಮಾಡ್ತಾ ಇದ್ದಾರೋ ತತ್ಕ್ಷಣದೊಳಗನ ಅವರು ಸಂಪೂರ್ಣ ಭಸ್ಮಾಗಿ ಹೋಗಬೇಕು. ನನ್ನ ನಿದ್ರೆಗೆ ಯಾರೂ ಭಂಗ ಮಾಡಬಾರ್ದು. ಅಂಥ ಒಂದು ವರವನ್ನು ಕೊಡುವಂತ ಕೇಳ್ತಾ ಇದ್ದಾನೆ. ಆವಾಗ ದೇವರಾಜ ಇಂದ್ರ ಹೇಳ್ತಾ ಇದ್ದಾನೆ, ಹಾಗೆ ಆಗ್ತದೆ. ನೀನು ಪೃಥ್ವಿಯೊಳಗೆ ಹೋಗು, ಭೂಮಿ ಮೇಲೆ ಹೋಗು, ಅಲ್ಲೇ ಹೋಗಿ ಮಲ್ಕೋ. ಯಾರೋ ನಿನ್ನನ್ನು ಎಬ್ಬಿಸ್ತಾ ಇದ್ದಾರ ಅವರು ಶೀಘ್ರವಾಗಿ ತುರಂತವಾಗಿ ಆಗಲೇ ಅವರು ಭಸ್ಮಾಗಿ ಹೋಗ್ತಾರೆ ಅಂಥೇಳಿ ಹೆಂಗೆ ದೇವೇಂದ್ರ ವರ ಕೊಟ್ಟ. ಆ ವರವನ್ನು ಪಡ್ಕೊಂಡು ಮಹಾರಾಜ ಮುಚ್ಕುಂದ ದೌಲಪುರ ಅನ್ನುವಂಥ ಸಮೀಪದೊಳಗೆ ಒಂದು ಗುಹೆಯೊಳಗೆ ಹೋಗಿ ಅಲ್ಲಿ ಮಲಗಿಬಿಡ್ತಾ ಇದ್ದಾನೆ. ಅವನು ಮಲಗುತ್ತಾ ಎಷ್ಟೋ ಯುಗಗಳೇ ಕಳೆದು ಹೋಗ್ತಾ ಇದ್ದಾವೆ. ದ್ವಾಪರ ಯುಗ ಅನ್ನುವಂಥದ್ದು ಬರ್ತದೆ. ಭಗವಂತನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಯದುವಂಶದಲ್ಲಿ ಅವತಾರವನ್ನು ತಾಳಿರ್ತಾನೆ. ಅದ ಸಮಯದೊಳಗೆ ಕಾಲಯವನನ ಅಂಥೇಳಿ ಅವನು ಮಥುರಾ ಪಟ್ಟಣಕ್ಕೆ ದಾಳಿ ಮಾಡ್ತಾ ಇದ್ದಾನೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಯಾದವ್ರನ್ನ ಸಂಹಾರ ಮಾಡಬೇಕು, ಕೃಷ್ಣ ಪರಮಾತ್ಮನ ಸಂಹಾರ ಮಾಡಬೇಕು ಅಂತ ತಿಳ್ಕೊಂಡು ಮಥುರಾ ಪಟ್ಟಣಕ್ಕೆ ಅವನು ದಾಳಿ ಮಾಡಿ ಸುತ್ತುವರೆದು ಬಿಟ್ಟ. ಆವಾಗ ಅವನು ತನ್ನಷ್ಟಕ್ಕೆ ತಾನ ಒಂದು ಮರಣವನ್ನು ಹೊಂದುವಂಥ ನೀತಿಯಿಂದ ಆ ಮಹಾರಾಜ, ಯಾಕಂದರೆ ಮುಚ್ಚುಕುಂದನ ಕೃಪಾ ಮಾಡುವುದಕ್ಕೋಸ್ಕರ ಇಚ್ಛೆಯಿಂದ ಭಗವಂತ ಕಾಲೇವನ ಒಂದು ಎದುರುಗಡೆಯಲ್ಲಿ ಅವನು ಅಡಿಗೆ ಕುಳಿತು ಬಿಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಪರಮಾತ್ಮನಿಗೆ ಗುರುತಿತ್ತು, ಈ ಕಾಲಯವನನ್ನು ಸಾಯಿಸಬೇಕಾಗಿತ್ತು ಅಂತಂದರೆ ಮುಚ್ಕುಂದನೇ ಏನು ನಿದ್ರೆ ಮಾಡಕತ್ತಾನಲ್ಲ ಅವನ ಕಣ್ಣು ತೆರೆದು ಬಿಟ್ಟರೆ ಇವನು ಸತ್ತು ಹೋಗ್ತಾನೆ ಅನ್ನೋದು ಅದು ಕೃಷ್ಣ ಪರಮಾತ್ಮನಿಗೆ ಗುರುತಿತ್ತು. ಅದಕ್ಕೆ ಇಲ್ಲಿ ಭಗವಂತ ಏನು ಮಾಡಿದ ಅಂತಂದ್ರೆ ಕಾಲನ ಯವನ ಒಂದು ಎದುರುಗಡೆಯಲ್ಲೇ ಹೋಗಿ ಅಡಿಗೆ ಬಿಡ್ತಾ ಇದ್ದಾನೆ. ಕಾಲಯವನಿಗೇನಿತ್ತು ಅಂತಂದರೆ ತನ್ನ ಒಂದು ಬಲದ ಒಂದು ಅಹಂಕಾರ ಇತ್ತು. ಅವನಲ್ಲಿ ಒಂದು ನನ್ನಂಥ ಬಲಶಾಲಿಗಳು ಯಾರದಾರ ಅನ್ನುವಂಥ ಒಂದು ಅಹಂಕಾರ ತುಂಬಿಕೊಂಡಿದ್ದ. ಆ ಭಗವಂತನನ್ನು ಯುದ್ಧಕ್ಕೋಸ್ಕರವಾಗಿ ಕರೀತಾ ಇದ್ದಾನೆ. ಭಗವಂತ ಅಡಿಗೆ ಕುಂತಿದ್ದ, ಯುದ್ಧ ಮಾಡಲಿಕ್ಕೆ ಕರೀತಾ ಇದ್ದಾನೆ. ಆವಾಗ ಭಗವಂತ ಏನು ಮಾಡಿದ ಅಂತಂದ್ರೆ, ಕೃಷ್ಣ ಪರಮಾತ್ಮ ಏನು ಮಾಡಿದ ಅಂತಂದ್ರೆ ಅವನು ನಡ್ಕೊತ ಓಡ್ಲಿಕ್ಕೆ ಹತ್ತಿದ. ಇವನು ಎಲ್ಲಿ ಹೋದರೂ ಬಿಡಬಾರದು ಅಂಥೇಳಿ ಕಾಲಯವನ ಏನು ಮಾಡಿದ ಅಂತಂದ್ರೆ ಅವನು ಬೆನ್ನು ಹತ್ತಿದ. ಆ ಭಗವಂತ ಓಡ್ತಾ ಓಡ್ತಾ ಆ ಒಂದು ಗವಿಯೊಳಗೆ ಪ್ರವೇಶ ಆಗ್ತಾ ಇದ್ದಾನೆ, ಅದರೊಳಗೆ ಸೇರಿ ಬಿಡ್ತಾ ಇದ್ದಾನೆ. ಅಲ್ಲಿ ಮಹಾರಾಜ ಮುಚ್ಚುಕುಂದ ಮಲ್ಕೊಂಡು ಬಿಟ್ಟಿದ್ದ. ಆ ಮಲ್ಕೊಂಡಿರ್ತಕ್ಕಂಥ ಯಾವ ಮುಚ್ಚುಕುಂದನ್ನು ನೋಡಿ ಭಗವಂತ ಅಲ್ಲಿ ಅವನ ಮೇಲೆ ಒಂದು ಪಿತಾಂಬರವನ್ನು ಅವನ ಮೇಲೆ ಹೊಚ್ಚಿಬಿಡ್ತಾ ಇದ್ದಾನೆ. ಮುಚ್ಚುಕುಂದನ ಮೇಲೆ ತಾನು ಹುಟ್ಟಿರ್ತಕ್ಕಂಥ ಪಿತಾಂಬರವನ್ನು ಹೊಚ್ಚಿಬಿಡ್ತಾ ಇದ್ದಾನೆ. ಮತ್ತು ಒಂದು ಕಡೆ ಹೋಗಿ ಅಡಕ್ಕೊಂಡು ಬಿಟ್ಟ ಕೃಷ್ಣ ಪರಮಾತ್ಮ. ಯಾಕೆ ಅವನಿಗೆ ತಮಾಷೆ ನೋಡಬೇಕು ಅಂತ ಹೇಳಿ ಅಲ್ಲಿ ಮುಚ್ಕೊಂಡು ಬರ್ತಾ ಇದ್ದಾನೆ, ಅದರ ಮುಂದೆ ಏನು ನಡೀತಿದ್ದು ನೋಡ್ಬೇಕಂತೇಳಿ ಅಡಕ್ಕೊಂಡು ಬಿಟ್ಟ. ಯಾಕಂದರೆ ಅಲ್ಲಿ ಮಲ್ಕೊಂಡು ತಮಾಷೆ ನೋಡೋದ್ರಲ್ಲಿಯೇ ಅವನಿಗೊಂದು ಆನಂದ ಅನ್ನುವಂಥದ್ದಿತ್ತು ಕೃಷ್ಣ ಪರಮಾತ್ಮನಿಗೆ. ಅವಾಗ ಕಾಲಯವನ ತನ್ನ ಒಂದು ಬಲದ ಅಭಿಮಾನದೊಳಗೆ ಅವನು ತುಂಬಿಕೊಂಡು ಬಿಟ್ಟಿದ್ದ. ಅವನಲ್ಲಿ ದುರಹಂಕಾರ ಅನ್ನುವಂಥದ್ದಿತ್ತು. ಆ ಗುಹೆಯೊಳಗೆ ಬರ್ತಾ ಇದ್ದಾನೆ. ಮಹಾರಾಜ ಮುಚ್ಚುಕುಂದನಿಗೆ ಭಗವಂತನ ಒಂದು ಸಮಯವನ್ನು ಅದು ಅವನು ತಿಳ್ಕೊಂಡಿದ್ದ. ಅವನ ಮೇಲೆ ಏನು ಇದನ್ನು ಹಾಕಿದ್ರಲ್ಲ, ಮುಚ್ಚುಕುಂದನ ಮೇಲೆ ಕೃಷ್ಣ ಪರಮಾತ್ಮ ತನ್ನ ಒಂದು ವಸ್ತ್ರವನ್ನು ಹಾಕಿದ್ನಲ್ಲ, ಅದನ್ನು ಜೋರಾಗಿ ಎಳಿತಾ ಇದ್ದಾನೆ. ಆ ಮಹಾರಾಜ ಅವನನ್ನು ಎಬ್ಬಿಸ್ತಾ ಇದ್ದಾನೆ. ಎದುರುಗಡೆ ಕಾಲಯವನ ನಿಂತುಕೊಂಡು ಬಿಟ್ಟಿದ್ದ. ಆವಾಗ ಕಾಲಯವನ್ನ ಇವನು ಮುಚ್ಕೊಂಡು ಎದ್ದು ಬಿಡ್ತಾ ಇದ್ದಾನೆ. ಎದ್ದು ಕೂಡಲೇ ಅವನ ದೃಷ್ಟಿ ಆ ಕಾಲಯವನ ಮೇಲೆ ಹೋಗಿ ಬೀಳ್ತಾ ಇದೆ. ಆ ಕ್ಷಣದಲ್ಲಿಯೇ ಅವನು ಭಸ್ಮಾಗಿ ಹೋಗಿಬಿಡ್ತಾ ಇದ್ದಾನೆ. ಮಹಾರಾಜ ಆ ಕಡೆ ನೋಡ್ತಾ ಇದ್ದಾನೆ.
ಅಲ್ಲಿ ಸಾಕ್ಷಾತ್ ಭಗವಂತನ ಒಂದು ತೇಜಸ್ಸು. ಆ ಗವಿಯೆಲ್ಲ ಭಗವಂತನ ತೇಜಸ್ಸಿನಿಂದ ಜಗ ಜಗ ಹೊಳಿಲಿಕ್ಕತ್ತಿತ್ತು. ಅಲ್ಲಿ ಯಾವ ಶ್ರೀಕೃಷ್ಣ ಪರಮಾತ್ಮ ಒಳ್ಳೆಯ ಪೀತಾಂಬರ ಧರಿಸಿಕೊಂಡು ವನಮಾಲೆಯನ್ನು ಹಾಕ್ಕೊಂಡು ತನ್ನ ಎದುರುಗಡೆಯಲ್ಲಿ ಮುಸ್ಕುರನ ಒಂದೇನು ಮುಗುಳ್ನಗೆಯನ್ನು ನಗುತ್ತಾ ನಿಂತದ್ದನ್ನು ಭಗವಂತನ ನೋಡ್ತಾ ಇದ್ದಾನೆ. ನೋಡಿದಾಗ ಅಲ್ಲಿ ಮುಚ್ಚುಕುಂದನಿಗೆ ಅವನು ಅವಾಕ್ಕಾಗಿ ಹೋಗಿಬಿಡ್ತಾ ಇದ್ದಾನೆ. ಅವನಿಗೆ ಬಹಳ ಆಶ್ಚರ್ಯವಾಗಿ ಹೋಗಿಬಿಡ್ತದೆ. ತನ್ನ ಪರಿಚಯವನ್ನು ಹೇಳ್ತಾ ಇದ್ದಾನೆ, ಪ್ರಭುವಿನ ಪರಿಚಯವನ್ನು ಕೇಳ್ತಾ ಇದ್ದಾನೆ. ಗರ್ಗಾಚಾರ್ಯರ ಒಂದು ವಚನ ಸ್ಮರಣ ಆಗ್ತಾ ಇದೆ ಅವನಿಗೆ. ಓಹೋ, ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮನೇ ಇದ್ದಾನ ಅಂತ ತಿಳ್ಕೊಂಡು ಆ ಭಗವಂತನ ಚರಣಗಳಲ್ಲಿ ತನ್ನ ಶರೀರವನ್ನು ಹಾಕಿ ಉಳ್ಳಾಡ್ತಾ ಇದ್ದಾನೆ. ಭಕ್ತಿಭಾವದಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಭಗವಂತ ಅವನನ್ನು ಎತ್ತುಕೊಂಡ ತನ್ನ ಎದೆಗೆ ಆಲಿಂಗನವನ್ನು ಮಾಡಿಕೊಳ್ತಾ ಇದ್ದಾನೆ. ನಿನಗೇನು ವರ ಬೇಕೋ ಕೇಳ್ಕೋ ಅಂತ ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿ ಈ ಮುಚ್ಚುಕುಂದ ಸಂಸಾರದ ಯಾವುದೇ ಒಂದು ಪದಾರ್ಥಗಳಲ್ಲಿ ಅವನಿಗೆ ಆಸೆ ಇದ್ದಿದ್ದಿಲ್ಲ. ಯಾಕಂದರೆ ಅವೆಲ್ಲ ಅಸಾರದಾವು, ಸಂಸಾರದ ಎಲ್ಲ ಭೋಗ ಪದಾರ್ಥಗಳು ತುಚ್ಛದಾವು ಅಂಥೇಳಿ ಅವನಿಗೆ ವೈರಾಗ್ಯ ಪ್ರಾಪ್ತಿಯಾಗಿತ್ತು. ಅದಕ್ಕೆ ಅವನು ಯಾವುದೇ ಪ್ರಾಪಂಚಿಕವಾಗಿರ್ತಕ್ಕಂಥ ವರವನ್ನು ಕೇಳಿಕೊಳ್ಳಿಲ್ಲ. ಹೇ ಪ್ರಭು, ನನಗೆ ನೀ ಕೊಡೋದಾದರೆ ನನಗೆ ಭಕ್ತಿಯನ್ನೇ ಕೊಡು. ಯಾಕಂದರೆ ಭಕ್ತಿಯಿಂದಲೇ ಮನುಷ್ಯ ತನ್ನನ್ನು ತಾನು ತಿಳ್ಕೊಳ್ತಾ ಇದ್ದಾನೆ. ಆ ಪರಮಾತ್ಮನನ್ನು ಭಜಿಸ್ತಕ್ಕಂಥ ಒಂದು ಉಪಾಸನೆಯನ್ನು ನಾನು ಸದಾ ಕಾಲದಲ್ಲಿ ಮಾಡಬೇಕು. ಅಂತಹ ಒಂದು ಶ್ರೀಚರಣಗಳ ಒಂದು ಭಕ್ತಿಯನ್ನು ಮಾಡುವಂಥದ್ದನ್ನು ನನಗೆ ಕೊಡು, ಇದೇ ನನಗೆ ವರ ಬೇಕು ಅಂತ ಹೇಳ್ತಾನೆ. ನಿನ್ನ ಚರಣಗಳಲ್ಲೇ ನನಗೆ ದೃಢವಾದ ಭಕ್ತಿ ಇರಬೇಕು, ಸದಾ ನಿನ್ನನ್ನೇ ಕುರಿತು ನಾನು ಉಪಾಸನೆ ಮಾಡಬೇಕು. ಯಾಕಂದರೆ ಭಗವಂತ ಮುಕ್ತಿಯನ್ನು ಕೊಡುವಂಥವನಾಗಿದ್ದಾನೆ. ಅವನು ಯಾರಪ್ಪ ಅಂತಂದರೆ ಮುಕುಂದ ಪರಮಾತ್ಮ. ಯಾವನ ಒಂದು ದರ್ಶನದಿಂದ ಪುನಃ ಜನ್ಮ ಮರಣಗಳು ಬರುವುದಿಲ್ಲವೋ ಅಂಥ ಭಗವಂತನೇ ಇಲ್ಲಿ ಎದುರುಗಡೆಯಲ್ಲಿದ್ದಾಗ ಇಲ್ಲಿ ಮುಚ್ಚುಕುಂದ ನನಗೆ ಮುಕ್ತಿಗೆ ಸಾಧನವಾಗಿರ್ತಕ್ಕಂಥ ಭಕ್ತಿಯನ್ನೇ ಕೊಡುವಂತ ಹೇಳಿ ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದರೆ ಇಲ್ಲಿವರೆಗೆ ಮಹಾರಾಜನಾಗಿರ್ತಕ್ಕಂಥವನು ಚೆನ್ನಾಗಿ ಉಪಾಸನೆಯನ್ನು ಮಾಡಿದ್ದಿಲ್ಲ. ಮುಕ್ತಿಯು ಅನ್ನುವಂಥದ್ದು ಕೂಡ ಅವನಿಗೆ ಇನ್ನೂ ಪ್ರಾಪ್ತವಾಗಿದ್ದಿಲ್ಲ. ಅಂದರೆ ಅವನು ಮುಕ್ತಿಗಿಂತಲೂ ಹೆಚ್ಚು ಯಾವುದಪ್ಪ ಅಂತಂದರೆ ಇಲ್ಲಿ ಉಪಾಸನೆ ಎನ್ನುವಂಥದ್ದು. ನಾನು ಅದನ್ನೇ ಉಪಾಸನೆಯನ್ನು ಮಾಡಿ ಮುಂದೆ ಮುಕ್ತಿಯನ್ನು ಪಡಿಬೇಕು ಅಂಥೇಳಿ ಅಂಥ ಒಂದು ಇಚ್ಛೆ ಉಳ್ಳವನಾಗಿದ್ದ. ಭಗವಂತ ಹೇಳ್ತಾ ಇದ್ದಾನೆ, ನೋಡಪ್ಪ, ನೀನು ಬ್ರಾಹ್ಮಣನಾಗಿದ್ದಿ, ಎಲ್ಲ ಜೀವರಾಶಿಗಳಲ್ಲಿ ಸಮಾನ ದೃಷ್ಟಿಯುಳ್ಳವನಾಗಿದ್ದಿ ಮತ್ತು ನನ್ನ ಒಂದು ಅನನ್ಯ ಉಪಾಸಕನಾಗಿದ್ದಿ. ನೀನು ನನ್ನಲ್ಲಿಯೇ ಬಂದು ಸೇರಿಕೊಳ್ತಾ ಇದ್ದೀಯ, ಅಂದರೆ ನೀ ಶ್ರೇಷ್ಠವಾದ ಮುಕ್ತಿಯನ್ನು ಪಡೀತಾ ಇದ್ದೀಯ. ನಾನು ನಿನಗೆ ಇಂಥ ಒಂದು ವರವನ್ನು ಕೊಡ್ತಾ ಇದ್ದೀನಿ. ನಿನಗೆ ಉಪಾಸನೆ ಮಾಡ್ತಕ್ಕಂಥ ಅಭಿಲಾಷೆ ಎನ್ನುವಂಥದ್ದು ಅದಕ್ಕಾಗಿ ನೀನು ನಿನ್ನ ಈ ಬ್ರಾಹ್ಮಣ ವಂಶದೊಳಗೆ, ಇದು ಪವಿತ್ರವಾಗಿರ್ತಕ್ಕಂಥ ಬ್ರಾಹ್ಮಣ ವಂಶದಲ್ಲಿ ಜನ್ಮವನ್ನು ನೀ ತಗೊಳ್ಬೇಕಾಗ್ತದೆ. ಅಲ್ಲಿ ಉಪಾಸನೆ ಎನ್ನುವಂಥದ್ದನ್ನು ಚೆನ್ನಾಗಿ ಆಸ್ವಾದನ ಮಾಡಿ ನೀನು ಧನ್ಯನಾಗ್ತಾ ಇದ್ದೀಯ. ಅಂಥ ವರವನ್ನು ನಾನಿನ್ನು ಕೊಡ್ತಾ ಇದ್ದೀನಿ ಅಂಥೇಳಿ ಕೃಷ್ಣ ಪರಮಾತ್ಮ ಆ ಮುಚುಕುಂದನಿಗೆ ವರದಾನವನ್ನು ಕೊಡ್ತಾ ಇದ್ದಾನೆ. ಮತ್ತು ಮಹಾರಾಜ ಮುಚುಕುಂದ ಬ್ರಾಹ್ಮಣ ಜನ್ಮದಲ್ಲಿ ಉಪಾಸನೆಯನ್ನು ಮಾಡ್ತಾ ಆ ಭಗವಂತನ ಒಂದು ಅನುಗ್ರಹವನ್ನು ಪಡಿತಾ ಇದ್ದಾನೆ. ಅನನ್ಯವಾಗಿರ್ತಕ್ಕಂಥ ಭಕ್ತಿಭಾವದಿಂದ ಕೂಡಿಕೊಂಡು ಭಗವಂತನಲ್ಲಿ ಅವನು ಲೀನಾಗಿ ಹೋಗಿಬಿಡ್ತಾ ಇದ್ದಾನೆ. ಅವನಿಗೆ ಮೋಕ್ಷ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಅದಕ್ಕೆ ಹಿಂಗೆ ಮುಚುಕುಂದ ಶ್ರೇಷ್ಠವಾಗಿರ್ತಕ್ಕಂಥ ಭಗವದ್ಭಕ್ತನಾಗಿ ಆ ಭಗವಂತನ ಅನುಗ್ರಹದಿಂದ ಮುಕ್ತಿಯನ್ನು ಪಡ್ಕೊಂಡ ಅನ್ನುವಂಥ ಒಂದು ಚರಿತ್ರೆ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ನಾವೆಲ್ಲರೂ ಆ ಭಗವದ್ಭಕ್ತರಾಗಿ ಭಗವಂತನಲ್ಲಿ ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ತಾ ನಮ್ಮ ಅಂತಃಕರಣವನ್ನು ಪರಿಶುದ್ಧ ಮಾಡಿಕೊಂಡು ಸದ್ಗುರುವಿನಿಂದ ಜ್ಞಾನ ಬೋಧೆಯನ್ನು ಮಾಡಿಕೊಂಡು ಮುಕ್ತರಾಗುವುದು ಮನುಷ್ಯ ಜನ್ಮದ ಒಂದು ಕರ್ತವ್ಯ ಅನ್ನುವಂಥದ್ದು. ಅದಕ್ಕೆ ಅಂಥ ಮುಚುಕುಂದ ಇಲ್ಲಿ ಮೊದಲಾಗಿರ್ತಕ್ಕಂಥ ಮಹಾರಾಜರೂ ಕೂಡ
ಅವರು ಈ ಸಂಸಾರದ ಭೋಗದಲ್ಲಿ ಆಸಕ್ತರಾಗದೆ ಭಗವದ್ಭಕ್ತರಾಗಿ ಭಗವಂತನ ಕೃಪೆಯನ್ನು ಮಾಡಿಕೊಂಡು ಮುಕ್ತರಾಗಿರ್ತಕ್ಕಂಥ ಅನೇಕ ಚಾರಿತ್ರ್ಯಗಳದಾವು. ಅಂತಹ ಒಂದು ಸದ್ಭಕ್ತಿ, ಒಂದು ಜ್ಞಾನವನ್ನು ಸದ್ಗುರುನಾಥ ನಮ್ಮೇಲೆ ಕರುಣಿಸಲಿ ಅಂತ ಹೇಳ್ತಾ ಈ ಎರಡು ಸದ್ಗುರುಗಳನ್ನು ಕರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.